ಇನ್ನು ಶಾಲಾ ಸಮವಸ್ತ್ರ ಅದ್ರ ಬಗ್ಗೆ ಹೇಳಲೇಬೇಕು. 2022ರಲ್ಲಿ ಕೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳ್ತು, ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಕರೆಕ್ಟಾಗಿದೆ, ಈ ಆದೇಶಕ್ಕೆ ನಾವು ಸ್ಟೇ ಕೊಡಲಿಕ್ಕೆ ಸಾಧ್ಯ ಇಲ್ಲ. ತ್ರಿಸದಸ್ಯ ಪೀಠ, ಅದರಲ್ಲಿ ಚೀಫ್ ಜಸ್ಟಿಸ್ ಇದ್ದರು, ಜಸ್ಟಿಸ್ ಕೃಷ್ಣ ಅವರಿದ್ದರು, ತುಂಬ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ರು ಇಲ್ಲ ಸಾಧ್ಯನೇ ಇಲ್ಲ ಅಂತ, ಯಾವುದೇ ಕಾರಣಕ್ಕೂ ನಾವು ಸ್ಟೇ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದು. ಅದಾದ ಮೇಲಿಂದೇನು ಘಟನಾವಳಿಗಳು, ಈಗ ಇದಕ್ಕೆ ಸಂಬಂಧಪಟ್ಟಂಗೆ 2022ರ ಆದೇಶವನ್ನು ಹಿಂಪಡೆಯಲಾಗಿದೆ. ಸರ್ಕಾರ ಅದನ್ನು ಹಿಂಪಡೆದು ಆದೇಶ ಹೊರಡಿಸಿದೆ. ಅವತ್ತು ಕೋರ್ಟಿನ ಕಟಕಟೆಗೆ ಏರಲಾಗಿತ್ತು, ಅಲ್ಲಿಗೆ ಬಂದಿತ್ತು. ಅದರ ಪರಿಣಾಮ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಸ್ಟೇ ಕೊಡೋಕ್ಕಾಗಲ್ಲ, ಸರ್ಕಾರದ ನಿರ್ಧಾರವೇ ಅಂತಿಮ ಅನ್ನುವಂಥ ಮಾತನ್ನು ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿತ್ತು. ತುಂಬ ಸ್ಪಷ್ಟವಾಗಿ ಈಗ ಸರ್ಕಾರ ಅದನ್ನು ಹಿಂಪಡೆದಿದೆ. ಹಿಂಪಡೆಯುವ ಮುಖಾಂತರ ಹಿಜಾಬ್ ನೀವು ಧರಿಸಿಕೊಂಡು ಹೋಗಬಹುದು ಅಂತ ಗ್ರೀನ್ ಸಿಗ್ನಲನ್ನು ಕೂಡ ಕೊಡಲಾಗಿದೆ. ಸೊ ಇದು ಸಂಗತಿ. ಆವತ್ತು CJ ರಿತುರಾಜ್ ಅವಸ್ಥಿಯವರಿದ್ದರು, ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದರು, ನ್ಯಾಯಮೂರ್ತಿ ಖಾಜಿ ಜೈಬುನ್ನೀಸಾ ಮೊಹಿದ್ದೀನ್ ಅವರು ಕೂಡ ಇದ್ದರು. ಆ ಪೀಠ ಯಾವುದೇ ಕಾರಣಕ್ಕೂ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದಕ್ಕೆ ವಿರುದ್ಧವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರದ ಆದೇಶವೇ ಅಂತಿಮ ಅನ್ನುವಂಥ ಮಾತನ್ನು ಹೇಳಿತ್ತು. ಈಗ ಈ ಸರ್ಕಾರ ಬಂದು ಅದನ್ನು ಬದಲಾಯಿಸಿದೆ. CM ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅಂದರೆ ಯಾವುದನ್ನು ತೊಟ್ಟು ಹೋಗಬಹುದು, ಯಾವುದಕ್ಕೆ ಅಲೋ ಇದೆ, ಯಾವುದಕ್ಕೆ ಅಲೋ ಇಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ CM ಮಾತಾಡಿದ್ದಾರೆ ಮೈಸೂರಿನಲ್ಲಿ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವ್ರಿಗೆ, ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಶಾಲೆ ಇಲ್ಲ, ಶಾಲೆ ಹಾಕೊಂಡು ಬರೋಂಗಿಲ್ಲ, ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ ನಲ್ಲಿ ಇರೋ ಅಂತದ್ದು ಹೊಸದಾಗಿ ಮಾಡೋಕ್ಕಾಗಲ್ಲ. ಯಾವುದು ನಾವು ಬರೀ ಹಿಜಾಬ್ ಒಂದೇ ಅಲ್ಲ. ಸೊ ಇದು ಸಂಗತಿ. ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು. ಅದರಲ್ಲೂ ಪತ್ರಕರ್ತರು ಒಂದು ಟ್ವಿಸ್ಟ್ ಮಾಡಿ ಕೇಳಿದ್ರು, ಕೇಸರಿ ಶಾಲೆ ಹಾಕ್ಬೋದಾ ಅಂತ. ಇಲ್ಲ ಅಂದಂಥ ಸಂದರ್ಭದಲ್ಲಿ ಪತ್ರಕರ್ತರು ಕೇಳಿದಂಥ ಮಾತು, ಹಾಗಾದರೆ ಈ ಕೇಸರಿ ಶಾಲನ್ನೇ ಟರ್ಬನ್ ಥರ ಸುತ್ಕೊಂಬರ್ಬೋದಾ ಅಂತ. ಅದಕ್ಕೆ ಮುಖ್ಯಮಂತ್ರಿಗಳ ಹತ್ರ ಉತ್ತರ ಇರಲಿಲ್ಲ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗೆ ಮಧು ಬಂಗಾರಪ್ಪ ಮಾತಾಡಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಜನಿವಾರ ಎಲ್ಲ ಕಾಣಿಸೋದಿಲ್ವ ನಿಮಗೆ? ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವಾ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ನಾನು ಒಂದೇ ಹೇಳೋದು, ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತೊಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟ್ಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆನೇ ನೀವು ಕೇಳ್ತಾ ಇದ್ದೀರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದೋ ಅಲ್ಲ? ಈ ದೇಶದ ಸಚಿವರು ತಾನೇ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ಯಾಕೆ ಕಳ್ತನ ಮಾಡಿದ್ರಂತ? ಶಿಕ್ಷಣ ಕಳ್ತನ ಮಾಡಿದ್ರಂತ? ಯಾಕೆ ತಪ್ಪು ಮಾಡಿದ್ರಂತ? ರಾಜಸ್ಥಾನ ಗುಜರಾತಲ್ಲಿ ಸಿಕ್ಕಾಕೊಂಡವರು BJP ಲೀಡರ್ಸ್ ಅಲ್ವಾ? ಅವರು ಕಳ್ಳರಲ್ಲ? ಅವರು BJP ಸೀಟ್ರು ಅದೇ ತಾನೇ ನೀವೆಲ್ಲ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಹೋರಾಟ ಮಾಡಿದ್ರಂತ ಇವರು. ಈ 55% ಹಿಂದೂಗಳು ಒದ್ದಾಡಿದ್ರಲ್ಲ, ಯಾಕೆ ಯಾಕೆ ನಿಮ್ಮ ಸಂವಿಧಾನದಲ್ಲಿ ಏನಂತ ಬರೆಯುತ್ತೆ? ಈಗ ಆಯ್ತಪ್ಪ,
ಈ ಪರೀಕ್ಷೆ ಪೇ ಚರ್ಚೆ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಅವರಾದರೂ ಉತ್ತರ ಕೊಟ್ಟಿದ್ದಾರಂತ ನಿಮಗೆ? ನೀಟ್ ಎಕ್ಸಾಮಿಗೆ ಇಲ್ಲ ನಾವು ಫ್ರೀಯಾಗಿ ಮಾಡ್ತೀವಿ, ಅವ್ರಿಗೆ ಆರ್ಥಿಕವಾಗಿ ಏನು ತೊಗೊಳೋದಿಲ್ಲ ಅನ್ನೋದು ಒಂದು ಕಡೆಗೆ. ಯಾಕೆ ಅವರು ಹೋಟ್ಲಿಗೆ ಬಂದು ತಂದೆ ತಾಯಿಯವರು ಅವ್ರ ಕೆಲಸ ಬಿಟ್ಟು ಗಂಡ ಹೆಂಡತಿ ಇಬ್ಬರು ಕೂಡ ತಂದೆ ತಾಯಿಯವರು ಅವ್ರ ಮಕ್ಕಳ ಭವಿಷ್ಯಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ, ಹೋಟ್ಲಲ್ಲಿ ಹೋಗಿ ಉಳಿತಾರೆ. ಹೋಟ್ಲಲ್ಲಿ ಉಳಿದು ಆ ಹೋಟ್ಲ್ ಚಾರ್ಜ್ ಏನು ಇವ್ರು ಕಟ್ತಾರಂತ 1.5 ವರ್ಷ, ಕೆಲವು ಸತಿ 1 ವರ್ಷ ಈ ಸತಿ ಬೇಡ ನೀಟು ನೆಕ್ಸ್ಟ್ ಟೈಮ್ ಕಟ್ಟೋಣ ಅಂಥೇಳಿ ಒಂದು ಸತಿ ಆಗಲಿಲ್ಲ, ಇನ್ನೊಂದು ಸತಿ ಎಷ್ಟು ಲಕ್ಷ ಮಕ್ಕಳು ಬೇಕು ನಿಮಗೆ? ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದಾರಾ? ಈ BJPಯವರು ಇರ್ಬೋದು, ಯಾರೇ ಇರ್ಬೋದು, ಇದನ್ನು ವಿರೋಧ ಏನು ಮಾಡ್ತಾರೆ ಅವರಿಗೆಲ್ಲರಿಗೂ ಒಂದೇ ಹೇಳೋದು, ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡೋಕ್ಕೆ ಹೇಳಿ. ಜನವರ ಎಲ್ಲ ಕಾಣಿಸೋದಿಲ್ವ ನಿಮಗೆ? ಇನ್ನು ರಾಜ್ಯಕ್ಕೆ ಬೆಂಕಿ ಹಚ್ತಾ ಇರುವಂಥವರು ಕಾಂಗ್ರೆಸ್ನವರೇ. ಶಾಲಾ ಕಾಲೇಜುಗಳಲ್ಲಿ ಗಲಾಟೆ ಆದರೆ ಅದಕ್ಕೆ ಕಾಂಗ್ರೆಸ್ಸೇ ಹೊಣೆ. ಹಿಜಾಬ್ ಹಾಕೋದು ಬೇಕು ಅಂತಂದರೆ ಕೇಸರಿ ಯಾಕೆ ಹಾಕಬಾರ್ದು? ಇದು BJPಯವರ ಪ್ರಶ್ನೆ. ಕೇಸರಿಯಿಂದ ನಿಮಗೆ ಆಗುವಂಥ ಸಮಸ್ಯೆ ಏನಿದೆ ಅಂತ ಕೇಳ್ತಾರೆ BJP ನಾಯಕರು. ಅವರು ಹಿಜಾಬ್ ಹಾಕೋದಾದರೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲ್ ಹಾಕಬಾರ್ದಾ? ಅವರು ಕೂಡ ಹಾಕ್ಕೊಂಡು ಬರ್ತಾರೆ. ನೀವು ಹೆಂಗೆ ತಡಿತೀರಿ ನೋಡೋಣ ಅಂತ. ನೀವೇನೇ ಮಾಡಿದ್ರೂ ಕೂಡ ಅದನ್ನು ತಡಿಲಿಕ್ಕೆ ಆಗಲ್ಲ ಅಂದಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಅನ್ನೋದನ್ನ ನೀವೇನು ಮತ್ತೆ ಹಾಕ್ಬೋದು ಅಂತ ಮಾಡಿದ್ದೀರಿ, ಇದರಿಂದ ನೀವೇ ರಾಜ್ಯಕ್ಕೆ ಬೆಂಕಿ ಹಚ್ತಾ ಇರೋರು. ಇಲ್ಲಿ ಯಾವುದೇ ಅಹಿತಕರವಾದ ಘಟನೆಗಳ ಮುಂದೆ ನಡೆದರೆ, ಶಾಲಾ ಕಾಲೇಜುಗಳಲ್ಲಿ ಇನ್ನು ಮುಂದೆ ಗದ್ದಲಗಳೇನಾದರೂ ಆದರೆ ಇದಕ್ಕೆ ಕಾಂಗ್ರೆಸ್ ಹೊಣೆ. ಹಿಜಾಬ್ ಅನ್ನೋದನ್ನ ನೀವೇನು ಮತ್ತೆ ಹಾಕ್ಬೋದು ಅಂತ ಮಾಡಿದ್ದೀರಿ, ಇದರಿಂದ ನೀವೇ ರಾಜ್ಯಕ್ಕೆ ಬೆಂಕಿ ಹಚ್ತಾ ಇರೋರು. ಇಲ್ಲಿ ಯಾವುದೇ ಅಹಿತಕರವಾದ ಜನಿವಾರ ವಸ್ತ್ರ ಸಮಿತಿ ಏನ್ರಿ? ಜನಿವಾರ ವಸ್ತ್ರ ಜನಿವಾರನ ಶರ್ಟ್ ಮೇಲೆ ಹಾಕತ್ತಾರ, ಶರ್ಟ್ ಒಳಗೆ ಹಾಕತ್ತಾರ. ಜನಿವಾರ ಉಡೇದಾರ ಶರ್ಟ್ ಒಳಗೆ ಹಂಗೆ ನೀನು ಕಟ್ ಮಾಡಿದಾನೋ ಹಂಗೆ ಬಿಟ್ಕೊಂಡ್ಬಂದಿದ್ದಾನೋ ಅಂತ ಚೆಕ್ ಮಾಡೋಕ್ಕಾಗತ್ತೇನ್ರಿ? ಅದೆಲ್ಲ ಬುದ್ಧಿ ಇಲ್ಲದೆ ಇದ್ದವ್ರು ಮಾಡೋದು. ಈಗ ಹೇಳಿ, ಈಗ ನಿಮ್ಮ ಶರ್ಟ್ನಲ್ಲಿ ಇಷ್ಟೇ ದಾರ ಇರಬೇಕು ಅಂತ ಎಣ್ಸೋಕ್ಕಾಗತ್ತಾ? ಮೂರ್ಖತನ ಅಲ್ವಾ ಅದು? ಅದೊಂದು ಮೂರ್ಖತನ. ಅದು ಉದ್ದೇಶ ಏನು? ಕಾಪಿ ಆಗಬಾರ್ದು. ಯಾವುದೋ ಆಧುನಿಕವಾಗಿರುವಂಥ ಏನದು ಬ್ಲೂಟೂತು, ಸ್ಮಾರ್ಟ್ ವಾಚು ಇಂಥವು ಬಳಕೆ ಮಾಡೋದು. ನಾಳೆ ಯಾವುದಾದ್ರು ಒಂದು ಶಾಲೆ ಆಡಳಿತ ಮಂಡಳಿ ಕೇಸರಿ ಶಾಲನ್ನ ಈ ಯೂನಿಫಾರ್ಮ್ನ ಭಾಗ ಆಗಿ ಪರಿವರ್ತಿಸಿದರೆ ನೀವೆಂಗೆ ನಿರಾಕರಿಸ್ತೀರಿ? ಯಾವುದೋ ಒಂದು ಶಾಲೆ ಆಡಳಿತ ಮಂಡಳಿ ನಿರ್ಣಯಿಸ್ತಪ್ಪ, ನಮ್ಮ ಶಾಲೆಯಲ್ಲಿ ಟೈ ಇಲ್ಲ, ಟೈ ಬದಲಿಗೆ ಪಂಚೆ ಶರ್ಟು ಮತ್ತು ಕೇಸರಿ ಶಾಲನ್ನು ಯೂನಿಫಾರ್ಮ್ ಆಗಿ ಮಾಡ್ಕೊಂಬರ್ತೀವಿ ಅಂತ ಹೇಳ್ತಾರೆ. ನೀವು ಹಂಗಾರೆ ಕೇಸರಿ ಶಾಲನ್ನ ನಿರಾಕರಿಸ್ತೀರಾ? ಕೇಸರಿ ಶಾಲನ್ನ ನಿರಾಕರಿಸೋದು ನಿಮ್ಮ ಜಾತ್ಯತೀತತೆನಾ?